ಮಸೀದಿಯ ಎಎಸ್ಐ ಸರ್ವೆ ಬಹಿರಂಗಗೊಳ್ತಾ ಇದ್ದ ಹಾಗೆ ಅಧಿಕ ಚರ್ಚೆಯಲ್ಲಿರುವಂತಹ ವಿಚಾರ ಎರಡು. ಅದರಲ್ಲಿ ಒಂದು ಹಿಂದೂ ಶಿಲ್ಪಗಳ ಬಗ್ಗೆ ಮಾತಾಡ್ತಾ ಇದ್ರೆ, ಇನ್ನೊಂದು ಕನ್ನಡ ಶಿಲಾಶಾಸನದ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಆದ್ರೆ ಕರ್ನಾಟಕ ಅರಸರ ಪರಾಕ್ರಮ ತಿಳ್ಕೊಂಡಿರೋರು ರಾಷ್ಟ್ರಕೂಟರ ಕಾಲದಿಂದ ಕೂಡ ಕಾಶಿ ಹಾಗೂ ಕನೌಜ್ನ ಭಾಗ ಕರ್ನಾಟಕ ಹಾಗೂ ಕನ್ನಡದವರ ಆಳ್ವಿಕೆಗೆ ಒಳಪಟ್ಟಿತ್ತು ಅನ್ನೋ ವಿಚಾರ ಗೊತ್ತೇ ಆಗಿರುತ್ತೆ. ಆಶ್ಚರ್ಯ ಪಡೋದು ಏನೂ ಇರಲ್ಲ. ಆದರೂ ಕನ್ನಡ ಶಿಲಾಶಾಸನ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ. ಹಾಗಾದ್ರೆ ಪತ್ತೆ ಆಗಿರುವಂತಹ ಶಿಲಾಶಾಸನದಲ್ಲಿ ಏನೇನು ವಿಚಾರಗಳಿದೆ, ಯಾವ್ಯಾವ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಅದನ್ನ ಡಿಕೋಡ್ ಮಾಡೋ ಪ್ರಯತ್ನವನ್ನ ಕೂಡ ನಿಮ್ಮ ಪಬ್ಲಿಕ್ ಟಿವಿ ಇತಿಹಾಸಕಾರರ ಮೂಲಕ ಮಾಡಿದೆ. ಬನ್ನಿ ಡೀಟೇಲ್ಸ್ ನೋಡು. ಜ್ಞಾನವಾಪಿ ಮಸೀದಿಯಲ್ಲಿ ಕನ್ನಡದ ಶಿಲಾಶಾಸನ. ದೊಡ್ಡರಸಯ್ಯನ ನರಸಮ್ಮಣ ಭಿನ್ನಹ ಎಂಬ ಬರಹ. ಕೆಲ ದಿನಗಳ ಹಿಂದಷ್ಟೇ ಲಕ್ನೋದ ಜ್ಞಾನವಾಪಿ ಮಸೀದಿ ಜಾಗದಲ್ಲಿ ಮಂದಿರ ಇತ್ತು ಅಂತ ಪುರಾತತ್ವ ಇಲಾಖೆಯ ಸಮೀಕ್ಷೆ ವರದಿ ಬಹಿರಂಗ ಆಗಿತ್ತು. ಇದರ ಬೆನ್ನಲ್ಲೇ ವರದಿಯಲ್ಲಿ ಉಲ್ಲೇಖ ಆಗಿರುವ ಕೆಲ ಅಂಶಗಳು ಬಯಲಾಗಿದೆ. ಅದರಲ್ಲಿ ಜ್ಞಾನವಾಪಿ ಮಸೀದಿ ಇರುವ ಜಾಗದಲ್ಲಿ ಪ್ರಾಚೀನ ಕಾಲದ ಶಾಸನಗಳು ಪತ್ತೆಯಾಗಿದೆ. ಜ್ಞಾನವಾಪಿ ಮಸೀದಿಯಲ್ಲಿ ಕನ್ನಡದ ಶಾಸನವೂ ಇದೆ ಎಂಬ ವಿಚಾರ ಎಎಸ್ಐ ವರದಿಯಿಂದ ಬಹಿರಂಗ ಆಗಿದೆ. ಮಸೀದಿ ಇರುವ ಜಾಗದಲ್ಲಿ ಸಿಕ್ಕ ಪ್ರಾಚೀನ ಶಾಸನದಲ್ಲಿ ದೊಡ್ಡರಸಯ್ಯನ ನರಸಮ್ಮಣ್ಣನ ಭಿನ್ನಹ ಎಂದು ಕನ್ನಡದಲ್ಲಿ ಬರಹ ಇದೆ. ಇದು ಸುಮಾರು 16ನೇ ಶತಮಾನದ ಶಾಸನ ಆಗಿತ್ತು ಅಂತ ಇತಿಹಾಸ ತಜ್ಞರು ಊಹಿಸ್ತಾ ಇದ್ದಾರೆ. ಇತಿಹಾಸಕಾರರು ಹೇಳೋದೇನು, ಶಿಲಾಶಾಸನ 16ನೇ ಶತಮಾನಕ್ಕೆ ಸೇರಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ವಿಜಯನಗರದ ಸಾಮ್ರಾಜ್ಯದ ಸೇವಾರ್ಥ ಇರಬಹುದು ಅಂತ ಕೂಡ ಡಿಕೋಡ್ ಮಾಡೋ ಪ್ರಯತ್ನ ಆಗಿದೆ. ದಕ್ಷಿಣ ರಾಜರಿಗೆ ಕಾಶಿ ವಿಶ್ವನಾಥದಲ್ಲಿ ಅಪಾರ ಭಕ್ತಿ ಹಾಗೂ ನಂಬಿಕೆ ಇತ್ತು. ಕಾಶಿ ವಿಶ್ವನಾಥನಿಗೆ ಹಳ್ಳಿಗಳನ್ನ ದತ್ತಿ ನೀಡುವ ಸಂಪ್ರದಾಯ ಇತ್ತು. ದೊಡ್ಡರಸಯ್ಯ ಹಾಗೂ ನರಸಮ್ಮಣ್ಣ ಇದು ಇಬ್ಬರು ವ್ಯಕ್ತಿಗಳ ಹೆಸರು ಇದ್ದಿರಬಹುದು ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ದೊಡ್ಡರಸಯ್ಯ ಹಾಗೂ ನರಸಮ್ಮಣ್ಣ ಕೋಲಾರ ಭಾಗದ ಹೆಸರುಗಳಂತೆ ಗೋಚರಿಸ್ತಾ ಇದೆ. ಇವರಿಬ್ರು ಯಾತ್ರಾರ್ಥಿಗಳೂ ಆಗಿರಬಹುದು ಅಥವಾ ಪಾಳೆಗಾರರು ಆಗಿರಬಹುದು ಅನ್ನುವಂತಹ ಅಂದಾಜನ್ನ ಮಾಡಲಾಗ್ತಾ ಇದೆ. ಕೋಲಾರ ಭಾಗದ ಪಾಳೆಗಾರರು ಅಥವಾ ವ್ಯಕ್ತಿಗಳು ದೇವರ ಸೇವಾರ್ಥವನ್ನ ಮಾಡಿದ್ರ ಕುರುಹು ಇದಾಗಿರಬಹುದು. ಹಾಗೆ ಸೇವಾರ್ಥ ಅಥವಾ ಹರಕೆ ಪ್ರಯುಕ್ತ ಈ ಹೆಸರನ್ನ ಶಾಸನದಲ್ಲಿ ಕೆತ್ತಿಸಿರಬಹುದು ಅನ್ನುವಂತಹ ಅಂದಾಜು ಕೇಳಿಬರ್ತಾ ಇದೆ. ಕನ್ನಡಿಗನಾಗಿ ಇದು ಹೆಮ್ಮೆ ಅನಿಸುತ್ತೆ. 16ನೇ ಶತಮಾನದ ಕನ್ನಡದ ಅಕ್ಷರಗಳು ದೊಡ್ಡರಸಯ್ಯ ಮತ್ತು ನರಸಿಂಹ. ಸೊ ಕಾಶಿಗೆ ಇವರು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕಾಶಿನಲ್ಲಿ ಇವ್ರ ಹೆಸರಿನಲ್ಲಿ ಒಂದು ಶಾಸನ ಇದೆ ಅಂದರೆ ಇವರು ಇಲ್ಲಿ ಪ್ರಮುಖವಾದಂಥ ವ್ಯಕ್ತಿಗಳಾಗಿರ್ತಾರೆ. ಕರ್ನಾಟಕದ ಯಾವುದೋ ಒಂದು ಜಿಲ್ಲೆ ಒಟ್ಟಿನಲ್ಲಿ ಇವ್ರ ಬಗ್ಗೆ ಬೆಳಕು ಚೆಲ್ಲಬೇಕು ಅಂದರೆ ಈ ಶಾಸನ ನಮಗೆ ಪೂರಕವಾಗುತ್ತೆ. ಸೊ ಇದು ಮುಂದಿನ ದಿನಗಳಲ್ಲಿ ಇವೆಲ್ಲ ಸಾಕ್ಷಿಗಳಾಗುತ್ತೆ. ಅಲ್ಲಿ ಹಿಂದೂಗಳ ಸಂಪ್ರದಾಯದ ಶ್ರದ್ಧಾ ಕೇಂದ್ರ ಅದು ಅನ್ನೋದಕ್ಕೆ ಇವೆಲ್ಲ ದಾಖಲೆ ಕೊಡುತ್ತೆ. ಕಾಶಿ ಮಸೀದಿಯಲ್ಲಿ ವಿಷ್ಣು, ಕೃಷ್ಣ, ರಾಮ, ಹನುಮ ದೇಗುಲ ನಾಶ ಮಾಡಿ ಮಸೀದಿ ನಿರ್ಮಾಣ ಸ್ಪಷ್ಟ. ಜ್ಞಾನವಾಪಿ ಮಸೀದಿ ಸ್ಥಳದಲ್ಲಿ ದೇವಸ್ಥಾನ ಇತ್ತು ಎಂಬುದಕ್ಕೆ ಮತ್ತಷ್ಟು ಕುರುಹುಗಳು ಸಿಕ್ಕಿದೆ. ಜ್ಞಾನವಾಪಿ ಮಸೀದಿ ಗೋಡೆಗಳ ಮೇಲೆ ಕನ್ನಡದ ಬರಹದ ಜೊತೆಗೆ ಮಸೀದಿ ಆವರಣದಲ್ಲಿ ಹಿಂದೂ ದೇವರ ವಿಗ್ರಹಗಳು ಸಿಕ್ಕಿದೆ. ಹನುಮ ವಿಗ್ರಹ, ಕೃಷ್ಣನ ಭಿನ್ನ ವಿಗ್ರಹ, ಗಣೇಶ ವಿಗ್ರಹ, ವಿಷ್ಣು ವಿಗ್ರಹ, ಮೂರ್ತಿಯ ಮುರಿದ ಕೈ, ಶಿವಲಿಂಗದ ಪೀಠ, ಶಿವಲಿಂಗ, ಮಾನವ ಪ್ರತಿಮೆ, ಕಲ್ಲಿನ ಮೊಸಳೆ ವಿಗ್ರಹಗಳು ಪತ್ತೆಯಾಗಿದೆ. ಇವೆಲ್ಲವೂ ಇಲ್ಲಿ ಮಸೀದಿಗೂ ಮೊದಲು ದೇವಾಲಯ ಇತ್ತು ಅನ್ನೋ ಸಾಕ್ಷ್ಯನ ಹೇಳ್ತಾ ಇದೆ. ಉತ್ಖನನ ಮಾಡಬೇಕು ಅಥವಾ ಅಧ್ಯಯನ ಮಾಡಬೇಕು ಅಥವಾ ಅಲ್ಲಿ ಇದುವರೆಗೂ ಸಿಕ್ಕಿರುವಂಥ ಶಾಸನಗಳನ್ನು ಎಪಿಗ್ರಾಫಿ ಆಫ್ ಉತ್ತರ ಪ್ರದೇಶ ಅಂತನೋ ಕಾಶಿ ಅಂತನೋ ಮಾಡಿರ್ತಾರೆ. ಅದನ್ನು ನಾವು ಅಧ್ಯಯನ ಮಾಡಿದಾಗ ಅವರು ಸಪ್ರೇಟ್ ಮಾಡಿರ್ತಾರೆ. ಕನ್ನಡದ್ದು ಯಾವುದು, ಹಿಂದಿದು ಯಾವುದು, ಬೇರೆ ಬೇರೆ ಭಾಷೆದು ಯಾವುದು ಅಂತ. ನಾವು ಅದಕ್ಕೋಸ್ಕರ ಪೂರ್ಣ ಪ್ರಮಾಣದ ವಿದ್ಯಾರ್ಥಿಗಳನ್ನು ಅಲ್ಲಿ ಕಳಿಸಿ ಅಥವಾ ಸಂಶೋಧಕರನ್ನ ಅಲ್ಲಿ ಕಳಿಸಿ ಅಧ್ಯಯನ ಮಾಡಿದ್ರೆ ನಮ್ಮ ಕೊಡುಗೆ ಏನಿತ್ತು, ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ. ಮತ್ತು ನಮ್ಮ ಇತಿಹಾಸ ರಚನೆಯಲ್ಲಿ ಅವು ಪಾತ್ರ ವಹಿಸ್ತವೆ. ಜ್ಞಾನವಾಪಿಯಲ್ಲಿ ಸಿಕ್ಕ ಶಾಸನ ನಿಜಕ್ಕೂ ಕೂಡ ಕನ್ನಡಿಗರ ಪಾಲಿಗೆ ಅಚ್ಚರಿ. ಆದರೆ ಈ ಶಾಸನದ ಬಗ್ಗೆ ನಿಖರವಾಗಿ ಹೀಗೆಯೇ ಹೇಳೋಕೆ ಬರಲ್ಲ. ಒಂದಿಷ್ಟು ಸಂಶೋಧನೆಯಾದ್ರೆ ಮಗದಷ್ಟು ಸತ್ಯ ಹೊರಬರಬಹುದು. ಪವಿತ್ರ ಗಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.